ನಮಸ್ಕಾರ. B9 ನ್ಯೂಸ್ಗೆ ಸ್ವಾಗತ. ಕೆಲವು ದಿವಸದ ಹಿಂದೆ ನಮಗೆ ಒಂದು 10:00ವರೆಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ಹೇಳ್ತಾರೆ ಒಂದು ಹುಡುಗಿ ಅಳ್ತಾ ಇದ್ದಾಳೆ ಅಂತ. ಸೊ ನಾವು ಅಲ್ಲಿ ಹೋಗಿ ನೋಡಿದಾಗ ಅವಳಿಗೆ ಯಾರನ್ನೂ ಕರ್ಕೊಂಬಂದು ಆ ಜಾಗದಲ್ಲೇ ಬಿಟ್ಬಿಟ್ಟು ಹೋದರು. ಆ ಹುಡುಗಿ ಮನೆ ಇರೋದು ಜಾಳಹಳ್ಳಿ ವಿಲೇಜು ಅಂತ ಹೇಳಿದ್ರು. ಅವಳು ಗೌರ್ಮೆಂಟ್ ಸ್ಕೂಲಲ್ಲಿ 10ನೇ ಕ್ಲಾಸ್ ತರಗತಿಯ ಹುಡುಗಿ. ಆ ಹುಡುಗಿನ ಕರ್ಕೊಂಬಂದು ನಿನಗೆ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಬಂದು ವಿದ್ಯಾರಣ್ಯಪುರಕ್ಕೆ ಬಿಟ್ಟಿರೋದು. ಬಟ್ ಅವಳು ಸ್ಕೂಲ್ ಇರೋದು ಬಂದು ಯಶವಂತಪುರ ಗೌರ್ಮೆಂಟ್ ಸ್ಕೂಲ್. ಸೊ ಆವಾಗ ನಾವು ಹೋಗಿ ನೋಡಿ ಮಾತಾಡಿ ಕನ್ವಿನ್ಸ್ ಮಾಡಿ ಹುಡುಗಿಗೆ ಅದ ನಂತರ ಸಮಾಧಾನ ಆಗಿದ ನಂತರ ಆ ಹುಡುಗಿನ ಕರ್ಕೊಂಡೋಗಿ ನಾವು ಜಾಳಹಳ್ಳಿ ಸ್ಟೇಷನ್ಗೆ ಕರ್ಕೊಂಡೋಗಿ ಅವಳನ್ನ ಒಪ್ಪಿಸಿದ ನಂತರ ಜಾಳಹಳ್ಳಿ ಪೊಲೀಸವರು ಹೊಯ್ಸಳನ್ನು ಕರೆಸಿ ಔಟ್ ಆಫ್ ದಿ ಲಿಮಿಟ್ ಹೋಗಿ ಅವರು ಯಶವಂತಪುರಗೆ ಕರ್ಕೊಂಡೋಗಿ ಆ ಹುಡುಗಿನ ಕರ್ಕೊಂಡೋಗಿ ಬಿಟ್ಟರು. ಅದೃಷ್ಟವಶ ಆ ಹುಡುಗಿಗೆ ಏನೂ ಆಗಲಿಲ್ಲ. ಸೊ ಡ್ರಾಪ್ ತೊಗೊಳಕ್ಕೆ ಮುಂಚೆ ಹುಷಾರ್. ನಮಸ್ಕಾರ, ನನ್ನ ಹೆಸರು ರಾಜು ಅಂತ. ನಂದು ಇಲ್ಲಿ ವಿಸ್ ಸ್ಟುಡಿಯೋ ಅಂತ ಇದೆ. ನಾನು ಬೆಳಗ್ಗೆ 10:00ವರೆಗೆ ಇಲ್ಲಿ 10ರಿಂದ 10:00ವರೆಗೆ ಬರ್ತೀನಿ ಆಫೀಸ್ಗೆ. ಆವಾಗ ಇಲ್ಲೊಂದು ಮಗು ಅಳ್ತಾಯಿತ್ತು, ಸ್ಕೂಲ್ ಮಗು. ಸೊ ಅದೇನು ಅಂತ ಕೇಳಿದ್ರೆ ಅದೇನು ಹೇಳಲಿಲ್ಲ. ಸೊ ನಾನು ವಿಶ್ವನಾಥ್ ಅಂತ ಇಲ್ಲಿ B9 ಅವ್ರಿಗೆ ಫೋನ್ ಮಾಡಿದೆ. ಅವರು ಇಮ್ಮಿಡಿಯೇಟಾಗಿ ಬಂದು ಆ ಮಗುನ ಕೇಳಿದು ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ. ಸೊ ಯಾರಾದರೂ ಡ್ರಾಪ್ ತೊಗೊಂಡ ಹುಡುಗಿ ಅಂತ ವಿಷಯ ಬಂದಿದ್ದು ಇಲ್ಲ, ಅವರು ಏನು ಹೇಳಲಿಲ್ಲ. ಬಟ್ ಅಳ್ತಾ ಇತ್ತು ಮಗು ಸ್ಕೂಲಿಂದ. ಬಟ್ ಆ ಸ್ಕೂಲಲ್ಲಿ ಲೇಬಲ್ ನೋಡಿದ್ವಿ. ಆವಾಗ ಸ್ಕೂಲಿಂದ ಬಂದು ಅಳ್ತಾ ಇದ್ವಿ. ಏನು ವಿಷಯ ಅಂತ ಏನೂ ಗೊತ್ತಾಗಿಲ್ಲ. ಆಮೇಲೆ B9 ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಬಂದು ಎಲ್ಲ ವಿಚಾರಿಸ್ಕೊಂಡು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದಾರೆ. ಅವತ್ತು ಬೆಳಿಗ್ಗೆ ಬಂದು ಅಂಗಡಿ ಓಪನ್ ಮಾಡಬೇಕಾದ್ರೆ ನಮ್ಮ ಸೆಕ್ಯೂರಿಟಿ ಬಂದ್ಬಿಟ್ಟು ಯಾವುದೋ ಮಗು ಅಳ್ತಾ ಕೂತಿದೆ ಅಂತ ಕರೆದ. ಅಂದರೆ ಆ ಹುಡುಗಿಗೆ ಹಿಂದಿ ಬರಲ್ಲ, ಸೆಕ್ಯೂರಿಟಿ ಕನ್ನಡ ಬರಲ್ಲ. ಆಮೇಲೆ ನಾನು ಹೋಗಿ ಕೇಳಿದೆ, ಏನಾಯ್ತಪ್ಪ, ಏನಕ್ಕೆ ಅಳ್ತಾ ಇದೆಯಾ ಅಂತ. ಅದು ಹೇಳ್ತು, ಯಾರೋ ನಾನು ಡ್ರಾಪ್ ಕೊಡ್ತೀನಿ ಸ್ಕೂಲ್ ಹತ್ರ ಅಂತ ಕರ್ಕೊಬಂದು ಇಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನನ್ನ ಎಕ್ಸಾಮ್ ಟೈಮ್ ಆಗಿದೆ, ನಾನು ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ತು. ಆಮೇಲೆ ಆ ಟೈಮಲ್ಲಿ ಅದೇ ನಮ್ಮ ತಿಂಡಿ ಎಲ್ಲ ತರಿಸ್ಕೊಟ್ಟೆ, ಏನಾಯ್ತಪ್ಪ ಏನು ಅಂತ ಕೇಳಿದೆ. ಅದು ಏನೂ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆಮೇಲೆ ಇವರು ನ್ಯೂಸ್ ಅವ್ರಿಗೆ ಕಾಲ್ ಮಾಡಿದೆ, B9 ಅವರಿಗೆ. ಅವ್ರು ಬಂದು ಆಮೇಲೆ ಕರ್ಕೊಂಡೋಗಿ ಜಾಲಹಳ್ಳಿ ಪೊಲೀಸ್ ಅವ್ರಿಗೆ ಏನೋ ಒಪ್ಪಿಸಿದ್ದಾರೆ. ಹುಡುಗಿ ಹೋಗಿ ಸೇಫಾಗಿ ಮನೆಗೆ ಹೋಗಿದೆ. ಅದೇ ಅಪರಿಚಿತರಿಂದ ಯಾರಾದರೂ ಕರೆದು ಡ್ರಾಪ್ ಕೊಡ್ತೀನಿ ಅವೆಲ್ಲ ಕೊಡ್ತೀನಿ ಅಂದರೆ ಹೆಣ್ಮಕ್ಳು ಆದಷ್ಟು ಕೇರ್ಫುಲ್ ಆಗಿರಬೇಕು. ಯಾರು ಸಿಕ್ತವ್ರ ಜೊತೆ ಎಲ್ಲ ಹೋಗಬಾರ್ದು. ಪರಿಚಯದವರಾದರೆ ಓಕೆ, ಸಿಕ್ತವ್ರ ಜೊತೆ ಎಲ್ಲ ಹೋಗಬಾರ್ದು ಅಷ್ಟೇ. ನಾವಿಲ್ಲಿ ಸ್ಟುಡಿಯೋ ಓಪನ್ ಮಾಡೋಕ್ಕೆ ಬಂದ್ವಿ. ಸ್ಟುಡಿಯೋ ನಮ್ಮದು ಯೂಶ್ವಲಾಗಿ 10 ಗಂಟೆಗೆ ಬರ್ತೀವಿ, 10-10:30 ಅಷ್ಟೊತ್ತಿಗೆ. ಯಾವಾಗಲೂ ಬರೋ ಥರನೇ ಬಂದು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಂಗಡಿ ತೆಗಿಯೋಣ ಅಂತ ಬರುವಾಗ ಒಂದು ಮಗು ಕುತ್ಕೊಂಡು ಅಳ್ತಾ ಇತ್ತು. ನಾವು ಯೂನಿಫಾರ್ಮಲ್ಲೆಲ್ಲ ಇತ್ತು, ಏನೋ ಓದಿಲ್ವೋ ಏನೋ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರು ಆ ಮಗು ಅಲ್ಲೇ ಕುತ್ಕೊಂಡು ಅಳ್ತಾನೆ ಇತ್ತು. ಸರಿ, ಯಾಕೆ ಅಳ್ತಾ ಇದೆ ಏನು ಅಂತ ವಿಚಾರಿಸೋಣ ಅಂತ ಹೋಗಿ ಮಗುನ ಯಾಕಪ್ಪ ಅಳ್ತಿದ್ಯಾ ಏನು ಅಂತ ಕೇಳಿದ್ರೆ, ಆ ಮಗು ಯಾರೋ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋದ್ರು, ನನಗೆ ಎಕ್ಸಾಮಿಗೆ ಟೈಮ್ ಆಗಿದೆ, ನಾನು ಅಳ್ತಾ ಇದ್ದೀನಿ ಅಂತ. ಆ ಮಗು ಕನ್ನಡನೂ ಬರೋದಿಲ್ಲ, ಏನು ಮಾತಾಡುತ್ತೆ ಅಂತ ಕಮ್ಯುನಿಕೇಷನ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಕೇಳಿದ್ರೆ ಜಾಲಹಳ್ಳಿ ಹತ್ರ ಅಂತ ಅಂದ್ಬಿಟ್ಟು ಹೇಳಿದ್ರು. ಆವಾಗ ನಾವು B9 ನ್ಯೂಸ್ ಅವ್ರು ನಮಗೆ ವಿಶ್ವನಾಥ್ ಅವ್ರ ಪರಿಚಯ ಇದ್ದಿದ್ದರಿಂದ ಅವ್ರಿಗೆ ಕಾಲ್ ಮಾಡಿ ಈ ಥರ ಆಗಿದೆ, ಒಂದು ಮಗು ಅಳ್ತಾ ಇದೆ ಅಂತ ಹೇಳಿದಾಗ ಅವ್ರು ಬಂದು ಅದನ್ನು ಮಗುನ ಕರ್ಕೊಂಡು ಪೊಲೀಸ್ನವ್ರ ಜೊತೆಯಲ್ಲಿ ಸ್ವಲ್ಪ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರ ಜೊತೆಯಲ್ಲಿ ಮಾತಾಡಿ ಆ ಮಗುನ ಕರ್ಕೊಂಡೋಗಿ ಸೇಫಾಗಿ ಅವ್ರ ಮನೆಯವ್ರ ಹತ್ರ ತಲುಪಿಸಿದ್ದಾರೆ. ಒಂದು ವಿನಂತಿ ಏನಂದರೆ, ಯಾವುದೇ ಮಕ್ಕಳಾಗಲಿ, ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ, ಮೂರನೇವರ ವ್ಯಕ್ತಿ ಹತ್ರ ಗುರುತು ಪರಿಚಯ ಇಲ್ಲಿರೋರ ಹತ್ರ ಎಲ್ಲ ಡ್ರಾಪ್ ತೊಗೊಳ್ಳೋದಾಗಲಿ ಅಥವಾ ಅವ್ರೇನಾದ್ರು ಹೇಳಿದ್ರು ಅಂತ ನಂಬ್ಕೊಂಡು ಅವ್ರ ಜೊತೆನಲ್ಲಿ ಹೋಗೋದಾಗಲಿ ಮಾಡಬಾರ್ದು ಅಂತ ಹೇಳ್ಕೊತೀನಿ. ತಂದೆ ತಾಯಿನೂ ಆದಷ್ಟು ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಜೊತೇಲಿ ಇರಬೇಕು. ಆದಷ್ಟು ಅವ್ರನ್ನ ಗಮನಿಸಬೇಕು. ಯಾಕಂದರೆ ಮಾತಾಡೋಕ್ಕೆ ಬಂದು ಎಲ್ಲಿದ್ದಾರೆ ಏನು ಅಂತ ಹೇಳೋ ಥರ ಇದ್ರೂ ಪರವಾಗಿಲ್ಲ. ಮಕ್ಕಳು ತುಂಬ ಚಿಕ್ಕವ್ರು ಇರ್ತಾರೆ, ಕೆಲವು ಸತಿ ಲೋಕಲ್ ಭಾಷೆನೂ ಬರೋದಿಲ್ಲ. ಆ ಥರ ಇರುವಾಗ ಮಕ್ಕಳು ತುಂಬ ಕಷ್ಟ ಆಗುತ್ತೆ. ಅವತ್ತು ಆ ಮಗು ಕಳೆದೋಗಿದ್ರೆ ತಂದೆ ತಾಯಿಗೆ ಕಳ್ಕೊಂಡವ್ರಿಗೆ ಎಷ್ಟು ನೋವಾಗಿರೋದು, ಆ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ, ತುಂಬ ಕಷ್ಟ ಆಗುತ್ತೆ. ಆದಷ್ಟು ತಂದೆ ತಾಯಿ ಮಕ್ಕಳನ್ನ ಸ್ಕೂಲ್ವರೆಗೂ ಜೋಪಾನವಾಗಿ ಬಿಡಿ, ಅವ್ರಿಗೆ ಎಜುಕೇಟ್ ಮಾಡಿ, ಅವ್ರಿಗೆ ನಾಲೆಡ್ಜ್ ಕೊಡಿ. ಈ ಥರ ಏನಾದ್ರು ಮಿಸ್ ಆದರೆ ಒಬ್ರು ಕಾಲ್ ಮಾಡಬೇಕು, ಯಾರ್ದಾರು ನಂಬರ್ ಇಸ್ಕೊಂಡು ಕಾಲ್ ಮಾಡಿ, ಯಾರು ಪರಿಚಯ ಇರೋರ ಹತ್ರ ಮಾತಾಡಿ, ಆ ಥರ ಎಲ್ಲ ಸ್ವಲ್ಪ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಡೈರಿಯಲ್ಲಿ ಮಕ್ಕಳದು ಅಪ್ಪ ಅಮ್ಮದು ಅವ್ರದ್ದು ನಂಬರ್ ಬರೆಯೋದು, ಅದರಲ್ಲಿ ನಂಬರೇ ಇರಲಿಲ್ಲ. ಸೊ ಅದರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಸೊ ಆ ಮಕ್ಕಳದ್ದು ಯಾರದೇ ಬ್ಯಾಗಲ್ಲಾಗಲಿ ಒಂದು ಫೋನ್ ನಂಬರ್ ಅನ್ನೋದನ್ನ ಒಂದು ಸ್ವಲ್ಪ ಎಮರ್ಜೆನ್ಸಿಗೆ ಬರೀಬೇಕು. ಜಾಳಹಳ್ಳಿ ಪೊಲೀಸ್ ಹಾಗೂ ಹೊಯ್ಸಳ ಟೀಮ್ ಅವ್ರಿಗೆ B9 ನ್ಯೂಸ್ ಕಡೆಯಿಂದ ಧನ್ಯವಾದಗಳು. ಇನ್ನು ಮುಂದೆ ಡ್ರಾಪ್ ತೊಗೊಳ್ಳೋ ಮುಂಚೆ ಹುಷಾರ್. ಯಾರ ಜೊತೆ ಹೋಗ್ತಾ ಇದ್ದೀರಾ ಏನಂತ ನೋಡ್ಬಿಟ್ಟು ಹೋಗಿ.
ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಆ ಮಗುಗೆ ಏನೂ ಆಗಲಿಲ್ಲ, ಇನ್ನು ಆಗಬಾರ್ದು. ಇದು ನಮ್ಮ ಕಡೆಯಿಂದ ಮಕ್ಕಳಿಗೆ ಎಚ್ಚರಿಕೆ.